ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 30ರಿಂದ 50 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗ. ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 1ರಿಂದ 29 ವಚನಗಳಲ್ಲಿ ವಿಶ್ವಾಸದ 20 ಪಾಠಗಳನ್ನು ನಾವು ಅಧ್ಯಯನ ಮಾಡಿಕೊಂಡೆವು. 20 ವಿಶ್ವಾಸ ಪಾಠಗಳು. ಮಾರ್ಕ್ 9 1ರಿಂದ 29 ವಚನಗಳು. ಈಗ ಎರಡನೇ ಭಾಗ, ಮಾರ್ಕ 9ನೇ ಅಧ್ಯಾಯ 30ರಿಂದ 50 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ ಜೀವನದ 12 ಪಾಠಗಳು, 12 ಲೈಫ್ ಲೆಸನ್ಸ್. ಜೀವನದ 12 ಪಾಠಗಳು. ಇವೆಲ್ಲವನ್ನು ಕೂಡ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಜೀವನದಿಂದ ಕಲಿಯುವುದರಿಂದ ಜೀವನದ ಈ ಸಿದ್ಧಾಂತಗಳು, ಜೀವನದ ಈ ಪಾಠಗಳನ್ನು ನಮ್ಮ ಜೀವನದಲ್ಲಿ, ಅಂದರೆ ಆತ್ಮಿಕ ಜೀವನದಲ್ಲಿ, ಹುದುವಾದ ಜೀವನದಲ್ಲಿ ಇದನ್ನು ಅನ್ವಯ ಮಾಡಿಕೊಳ್ಳೋಣ. ದೇವರ ಆತ್ಮನು ಅದಕ್ಕೆ ಅಗತ್ಯವಾದಂಥ ಕೃಪೆಯನ್ನು ನೀಡಿ ನಡೆಸಲಿ. ಮಾರ್ಕನ ಸುವಾರ್ತೆ 9ನೇ ಅಧ್ಯಾಯ 30ನೇ ವಚನದಿಂದ ಇರುವಂಥ ವಾಕ್ಯ ಭಾಗದಲ್ಲಿ 12 ಜೀವನ ಪಾಠಗಳು. ಅದರಲ್ಲಿ ಮೊದಲನೇ ಪಾಠ ಏನಂತ ಹೇಳಿದರೆ, ವಿಚಿತ್ರವಾಗಿ ಇದೆಯೋ, ವಿಚಿತ್ರ ಅನಿಸ್ಬಹುದು. 30ನೇ ವಚನದಲ್ಲಿ ಯೇಸು ಸ್ವಾಮಿ ಮತ್ತು ತನ್ನ ಶಿಷ್ಯರು ಗಲಿಲಾಯ ಮಾರ್ಗವಾಗಿ ಹಾದು ಹೋದರು. ತಾವು ಎಲ್ಲಿದ್ದೇವೆ ಎಂಬುದು ಬೇರೆಯವರಿಗೆ ತಿಳಿಯಬಾರದೆಂದು ಯೇಸು ಅಪೇಕ್ಷೆ ಪಡುವಂಥದ್ದನ್ನು ನಾವು ನೋಡ್ತೇವೆ. ಅಂದರೆ ಒಂದು ವಿಧವಾದಂಥ ಪ್ರೈವಸಿ, ಒಂದು ವಿಧವಾದಂಥ ಖಾಸಗಿತನ, ಅಂದರೆ ಒಂದು ವಿಧವಾದಂಥ ವೈಯಕ್ತಿಕವಾಗಿರುವಂಥದ್ದು ಅಥವಾ ಪ್ರತ್ಯೇಕವಾಗಿರುವಂಥದ್ದು ಸ್ವಲ್ಪ ಕಾಲ ಬಹುಶಃ 1 ತಾಸು 2 ತಾಸು ಆ ರೀತಿಯಾಗಿ ಅಪೇಕ್ಷಿಸುವಂಥದ್ರಲ್ಲಿ ತಪ್ಪೇನಿಲ್ಲ. ಯಾಕಂತ ಹೇಳಿದರೆ ಅದು ವಿಶ್ರಾಂತಿಗಾಗಿರಬಹುದು ಅಥವಾ ಪ್ರಾರ್ಥನೆಗಾಗಿರಬಹುದು. ಆದರೆ ಜನರು ಒಂದು ವೇಳೆ ಇವರು ಇರುವಂಥದ್ದು ತಿಳಿದಾಗ ಅವರು ಓಡೋಡಿ ಬಂದು ತಮ್ಮ ಒಂದು ಕಾರ್ಯಕ್ರಮವನ್ನು ಬದಲಾಯಿಸಲು ಸಾಧ್ಯ, ತಮ್ಮ ವಿಶ್ರಾಂತಿಯನ್ನು ಭಂಗಪಡಿಸಲು ಸಾಧ್ಯ, ಅಥವಾ ತಮ್ಮ ಪ್ರಾರ್ಥನೆ ಕಾಲ ಅಥವಾ ಉಪದೇಶದ ಒಂದು ಧ್ಯಾನ ಸಮಯವನ್ನು ಅಡ್ಡಿ ಮಾಡುವಂಥ ಸಾಧ್ಯತೆ. ಆದ ಕಾರಣ ಜೀವನದ ಪಾಠಗಳಲ್ಲಿ ನಮಗೆ ಗೊತ್ತಾಗಬೇಕು ಯಾವ ರೀತಿಯಾಗಿ ನಾವು ಸಮಯವನ್ನು ನಿಭಾಗಿಸಬೇಕು ಎಂಬುದಾಗಿ. OM ಆಪರೇಷನ್ ಮೊಬಿಲೈಸೇಷನ್ ಎಂಬಂಥ ಮಹಾಸಂಸ್ಥೆಯ ಮಹಾನಾಯಕರು ಜಾರ್ಜ್ ವರ್ವರ್ ಎಂಬಂಥ ಮಹಾಭಕ್ತರು ಅನೇಕ ವರ್ಷಗಳ ಹಿಂದೆ ನನಗೊಂದು ಪ್ರಶ್ನೆ ಕೇಳಿದರು. ಅದೇನಂತ ಹೇಳಿದರೆ, ಯಾವತ್ತಾದರೂ ಇಲ್ಲ ಎಂದು ಹೇಳುವುದಕ್ಕೆ ನೀನು ಕಲಿತಿದ್ದೀಯಾ ಅಂತ. ಹ್ಯಾವ್ ಯು ಎನಿ ಟೈಮ್ ಲರ್ನ್ಡ್ ಟು ಸೇ ನೋ ಇನ್ ಯುವರ್ ಲೈಫ್? ಯಾಕಂದರೆ ಜೀವನದಲ್ಲಿ ಎಲ್ಲರಿಗೂ ಎಲ್ಲವನ್ನು ಹೌದು ಆಗಲಿ ಅನ್ನುವಂಥ ರೀತಿಯಲ್ಲಿ ಬೆಳೆದಂಥ ವ್ಯಕ್ತಿ ನಾನು. ಆದ ಕಾರಣ ಯಾರಿಗಾದರೂ ಇಲ್ಲ ಎಂಬುದಾಗಿ ಹೇಳಲಿಕ್ಕೆ ನೀನು ಕಲ್ತ್ಕೊಂಡಿದ್ದೀಯಾ ಎಂಬುದಾಗಿ ಪ್ರಶ್ನೆ ಕೇಳಿದರು. ಹೌದು, ದೇವ್ರ ಕೃಪೆಯಿಂದ ಸ್ವಲ್ಪ ಮಟ್ಟಿಗೆ ಇಲ್ಲ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಕಲ್ತಿದ್ದೇನೆ. ಆದರೂ ಕೂಡ ಭಾಳ ಕಷ್ಟ ಅದು. ಜನರಿಗೆ ಇಲ್ಲ ಅಂತ ಹೇಳುವಂಥದ್ದು ನನಗೆ ಅದು ಕಷ್ಟಕರವಾದಂಥ ಒಂದು ಸಂಗತಿ. ಇಲ್ಲಿ ಜೀವನದ ಮೊದಲನೇ ಪಾಠ ಏನಂತ ಹೇಳಿದರೆ, ಸಮಯ ನಿಭಾಯಿಸುವಂಥದ್ದು. ಅಂದರೆ ಪ್ರತ್ಯೇಕವಾಗಿರುವಂಥದ್ದು, ತಂಡವಾಗಿರುವಂಥದ್ದು, ಜನರ ಜೊತೆಗಿರುವಂಥದ್ದು,
ಬಹಿರಂಗವಾಗಿರುವಂಥದ್ದು. ಇವೆಲ್ಲದರಲ್ಲಿಯೂ ನಾವು ಸಮಯವನ್ನು ಸದುಪಯೋಗ ಮಾಡಿಕೊಳ್ಳುವಂಥ ಮೊದಲನೇ ಪಾಠ. ಎರಡನೇದಾಗಿ ಮಾರ್ಕನ ಸುವಾರ್ತೆ 9ನೇ ಅಧ್ಯಾಯದ 31ನೇ ವಚನದಲ್ಲಿ ಯೇಸು ಸ್ವಾಮಿ ಪ್ರವಾದನೀಯ ಬೋಧನೆಯನ್ನು ನೀಡುವುದನ್ನು ನಾವು ನೋಡ್ತೀವಿ. ಟಾಟ್ ಪ್ರೊಫೆಟಿಕಲಿ. ಹೌದು, ನಮ್ಮ ಜೀವನದಲ್ಲಿ ಕೂಡ ನಾವು ಪ್ರವಾದನೀಯವಾಗಿ ಬೋಧಿಸುವುದನ್ನು ಕಲಿಬೇಕು. ಯಾಕೆ ಈ ರೀತಿಯಾಗಿ ಹೇಳ್ತಿದ್ದೀನಿ ಅಂತ ಹೇಳಿದರೆ, ಅಪೊಸ್ತಲಕೃತ್ಯ 2ನೇ ಅಧ್ಯಾಯ 19ರಿಂದ ಇರುವಂಥ ವಾಕ್ಯ ಭಾಗದಲ್ಲಿ, ಕಡೆ ಕಾಲದಲ್ಲಿ ನಾನು ಎಲ್ಲ ಜನರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು, ಅವರು ಪ್ರವಾದಿಸುವರು. ಹಾಗಾದರೆ ಪ್ರವಾದನೀಯ ಸೇವೆ, ಪ್ರವಾದನೀಯ ಬೋಧನೆ, ಪ್ರವಾದನೀಯ ಪ್ರಾರ್ಥನೆ, ಪ್ರವಾದನೀಯ ಜೀವನ ಮಾಡಬೇಕೆಂಬುದು ದೇವರ ಚಿತ್ತವಾಗಿದೆ, ದೇವರ ಅಪೇಕ್ಷೆಯಾಗಿದೆ. ಮೂರನೇದಾಗಿ ಜೀವನ ಪಾಠ ನಾವು ಕಲಿಯುವಂಥದ್ದು. ಮೂರನೇ ಪಾಠ ಏನಂತ ಹೇಳಿದ್ರೆ 33ನೇ ವಚನ 9ನೇ ಅಧ್ಯಾಯ ಮಾರ್ಕನ ಸುವಾರ್ತೆ 33ನೇ ವಚನದಲ್ಲಿ ಯೇಸು ಕಪೆರ್ನೌಮಿಗೆ ಬಂದಾಗ ಅಲ್ಲಿ ದಾರಿಯಲ್ಲಿ ನಿಮ್ಮೊಳಗೆ ನೀವು ಏನು ವಾಗ್ವಾದ ಮಾಡಿದಿರಿ ಎಂಬುದಾಗಿ ಯೇಸು ಸ್ವಾಮಿ ಪ್ರಶ್ನೆ ಹಾಕ್ತಾರೆ. ಹಾಗಾದರೆ ನಾವು ಜೀವನದಲ್ಲಿ ಕಲಿಯುವಂಥ ಇನ್ನೊಂದು ಸಂಗತಿ, ಪ್ರಶ್ನೆ ಸೂಕ್ತವಾಗಿ, ಸರಿಯಾಗಿ, ಜ್ಞಾನಪೂರ್ವಕವಾಗಿ, ಪ್ರೀತಿಯಿಂದ ಕೇಳುವಂಥದ್ದನ್ನು ಕಲಿಬೇಕು. ಪ್ರಶ್ನೆ ಕೇಳಿ ಬಾಳುವ ಶೈಲಿ. ಪ್ರಶ್ನೆ ಕೇಳುವುದರಲ್ಲಿಯೂ ವಿಧಾನವಿದೆ, ಪ್ರಶ್ನೆ ಕೇಳುವುದರಲ್ಲಿಯೂ ಜ್ಞಾನವಿದೆ, ಪ್ರಶ್ನೆ ಕೇಳುವುದರಲ್ಲಿಯೂ ಸ್ವರಾಭ್ಯಾಸವಿದೆ. ಯಾವ ಸ್ವರದಲ್ಲಿ ಪ್ರಶ್ನೆ ಕೇಳ್ತಿದ್ವಿ, ಪ್ರಶ್ನೆ ಕೇಳುವುದರಲ್ಲಿಯೂ ಮುಖಭಾವನೆ, ಬಾಡಿ ಲ್ಯಾಂಗ್ವೇಜ್ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಪ್ರಶ್ನೆ ಕೇಳುವುದರಲ್ಲಿ ಕೂಡ ನಮ್ಮ ಇಡೀ ದೇಹ ಕ್ರಿಸ್ತನ ಸಾರೂಪ್ಯಕ್ಕೆ ಅನುರೂಪವಾದ ರೀತಿಯಲ್ಲಿ ಕೇಳುವಂಥದ್ದು ಅಗತ್ಯ. ಅದು ಮೂರನೇ ಪಾಠ. ನಾಲ್ಕನೇದಾಗಿ, ಜೀವನದಲ್ಲಿ ಎಲ್ಲರೂ ಮೊದಲು ಬರಬೇಕು ಅನ್ನುವಂಥ ಆಶೆ ಇದೆ. ನಾನು ಮೊದಲಿನವನಾಗಬೇಕು, ಮೀ ಫಸ್ಟ್. ಯೇಸು ಸ್ವಾಮಿ ಅದನ್ನು ಶಿಷ್ಯರ ಮನಸ್ಸಿನಲ್ಲಿದ್ದಂಥದ್ದನ್ನು ತಿಳ್ಕೊಂಡು ಮಾರ್ಕನ ಸುವಾರ್ತೆ 9ನೇ ಅಧ್ಯಾಯದ 35ನೇ ವಚನದಲ್ಲಿ, ಯಾವನಾದರೂ ಮೊದಲಿನವನಾಗಬೇಕೆಂದು ಇಷ್ಟಪಟ್ಟರೆ, ಹೌದೌದು ಇಷ್ಟಪಡ್ತಾ ಇದ್ದೀನಿ ಅಂದರೆ, ಅವನು ಎಲ್ಲರಿಗಿಂತಲೂ ಕಡೆಯವನು, ಎಲ್ಲರ ಸೇವಕನು ಆಗಿರಬೇಕು. ಯಾರಾದರೂ ಮೊದಲಾಗಿರಬೇಕಾದ್ರೆ ಅವರು ಕಡೆಯವರು, ಸೇವೆ ಮಾಡುವವರು, ಸೇವಕರು, ಸೇವಾ ಮನೋಭಾವನೆ ಹೊಂದಿದವರಾಗಿ, ದೀನಭಾವ, ಸೇವಾಭಾವ, ಮೊದಲಿನವರಾಗಿ, ಮೀ ಫಸ್ಟ್, ನಾನು ಮೊದಲು ಎಂಬ ಮನೋಭಾವನೆಯುಳ್ಳವರು, ದೀನಭಾವ, ಸೇವಾಭಾವ ಉಳ್ಳವರಾಗಿರಬೇಕೆಂಬುದು ಜೀವನದ ಪಾಠಗಳಲ್ಲಿ ನಾಲ್ಕನೇದು. 12 ಪಾಠಗಳಿದೆ, 4 ನಾವು ನೋಡಿಕೊಂಡಿದ್ವಿ, ಇನ್ನು 8 ನಾವು ನೋಡಿಕೊಳ್ಳೋಣ. 5ನೇದಾಗಿ ಮಾರ್ಕನ ಸುವಾರ್ತೆ 9ನೇ ಅಧ್ಯಾಯದ 37ನೇ ವಚನದಲ್ಲಿ ನಾವು ಕಲಿಯುವಂಥ ಇನ್ನೊಂದು ಪಾಠ ಏನಂದರೆ, ಯಾರೇ ಆಗಲಿ ಚಿಕ್ಕ ಮಕ್ಕಳನ್ನು ನನ್ನ ಹೆಸರಿನಲ್ಲಿ ಅಂಗೀಕರಿಸಿದರೆ ಅವರು ನನ್ನನ್ನು ಅಂಗೀಕರಿಸುವವರಾಗಿದ್ದಾರೆ ಅಂತ ಯೇಸು ಸ್ವಾಮಿ ಹೇಳ್ತಾರೆ. ಆದ ಕಾರಣ ಯಾವ ಮನೆಗೆ ಹೋದರೂ ಚಿಕ್ಕ ಮಗುವನ್ನು ನಾವು ಅಂಗೀಕರಿಸುವಂಥ ಪಾಠವನ್ನು ನಾವು ಕಲಿಬೇಕು, ಜೀವನ ಪಾಠ.
ಸಾಮಾನ್ಯವಾಗಿ ದೊಡ್ಡವರ ಹತ್ರ ಮಾತಾಡಿಕೊಂಡು ಚಿಕ್ಕವರನ್ನು ಕಡೆಗಾಣಿಸ್ಬಿಟ್ಟು ಅಥವಾ ತಿರಸ್ಕಾರ ಮಾಡಿಬಿಟ್ಟು ಅಥವಾ ಅಲಕ್ಷ್ಯ ಮಾಡಿಬಿಟ್ಟು ಅಥವಾ ಅವರು ಇಲ್ಲೇನೋ ಮನೆಯಲ್ಲಿ ಎಂಬಂಥ ರೀತಿಯಲ್ಲಿ ನಾವು ನಡೀತೇವೆ. ಆದರೆ ಆ ರೀತಿಯಾಗಿ ಇದುವರೆಗೆ ಮಾಡಿದರೂ ಪರವಾಗಿಲ್ಲ. ಇನ್ನು ಮುಂದೆ ಯೇಸು ಕರ್ತನಿಂದ ನಾವು ಈ ಪಾಠ ಕಲಿಯೋಣ. ಮಾರ್ಕ್ 9:37. ಅದೇ 37ನೇ ವಚನದಲ್ಲಿ ಇನ್ನೊಂದು ಪಾಠ ನಮಗಾಗಿ ಸಿದ್ಧವಾಗಿದೆ. ಅದು ಜೀವನ ಪಾಠ. ಅದೇನಂತ ಹೇಳಿದರೆ, ನನ್ನನ್ನು ಅಂಗೀಕರಿಸುವವನು ನನ್ನನ್ನಲ್ಲ, ನನ್ನನ್ನು ಕಳುಹಿಸಿದಾತನನ್ನೇ ಅಂಗೀಕರಿಸ್ತಾನೆ. ಹಾಗಾದರೆ ಒಂದು ಚಿಕ್ಕ ಮಗುವನ್ನು ಅಂಗೀಕರಿಸುವಂಥವರು ಯೇಸು ಸ್ವಾಮಿಯನ್ನು ಅಂಗೀಕರಿಸಿದ ಹಾಗೆ, ಯೇಸು ಸ್ವಾಮಿಯನ್ನು ಅಂಗೀಕರಿಸಿದಂಥವರು ಪರಲೋಕದ ತಂದೆಯನ್ನು ಅಂಗೀಕರಿಸಿದ ಹಾಗೆ. ವಾವ್! ಹಾಗಾದರೆ ಈ ಚಿಕ್ಕ ಮಗುವಿಗೆ ಕನೆಕ್ಷನ್ ಎಲ್ಲೆಲ್ಲಿದೆ ನೋಡಿ. ಯೇಸು ಸ್ವಾಮಿ ಮತ್ತು ತಂದೆಯಾದ ದೇವರು ಮತ್ತು ಪುತ್ರನಾದ ದೇವರು ಇಬ್ಬರು ಬಂದಾಗ ಪವಿತ್ರಾತ್ಮ ದೇವರು ನಿಶ್ಚಯವಾಗಿ ಅವರೊಂದಿಗೆ ಬರುವಂಥದ್ರ ಬಗ್ಗೆ ಸಂದೇಹವಿಲ್ಲ. ಹಾಗಾದರೆ ಒಂದು ಮಗುವನ್ನು ಸ್ವೀಕಾರ ಮಾಡುವುದರಿಂದ ತ್ರಯೇಕ ದೇವರನ್ನೇ ನಾವು ಸ್ವೀಕಾರ ಮಾಡ್ತೇವೆ. ಅದು 6ನೇ ಒಂದು ಜೀವನ ಪಾಠ. 7ನೇದಾಗಿ, ಯಾರೋ ಒಬ್ಬರು ಯೇಸು ಸ್ವಾಮಿ ಹೆಸರು ಹೇಳಿಕೊಂಡು ಒಂದು ಅದ್ಭುತ ಮಾಡ್ತಿದ್ರಂತೆ. ಅದನ್ನು ಶಿಷ್ಯರು ಕೆಲವರು ನೋಡಿಬಿಟ್ಟು ಆ ವ್ಯಕ್ತಿ ನಮ್ಮನ್ನು ಹಿಂಬಾಲಿಸಲಿಲ್ಲ. ಆದರೂ ಕೂಡ ಸ್ವಾಮಿ ನಿನ್ನ ಹೆಸರು ಹೇಳಿಬಿಟ್ಟು ಅವರು ಅದ್ಭುತ ಮಾಡ್ತಿದ್ದಾರೆ, ದೆವ್ವ ಬಿಡಿಸ್ತಾ ಇದ್ದಾರೆ, ಅವ್ರನ್ನ ಅಡ್ಡಿ ಮಾಡಿದ್ವಿ ಅಂತ ಹೇಳುವಾಗ ಯೇಸು ಸ್ವಾಮಿ ಅವರಿಗೆ ಹೇಳುವಂಥ ಒಂದು ಮಾತು ಮಾರ್ಕ್ 9:39, ಅವನನ್ನು ತಡೆಯಬೇಡ್ರಿ. ಬೇರೆಯವರು ಯಾರಾದರೂ ಸೇವೆ ಮಾಡ್ತಾ ಇದ್ದರೆ ಆ ಸೇವೆ ನಮಗಿಂತಲೂ ವ್ಯತ್ಯಾಸವಾಗಿರ್ಬೋದು, ನಮ್ಮೊಂದಿಗೆ ಒಪ್ಪದೇ ಇರ್ಬೋದು, ನಮ್ಮ ತಂಡಕ್ಕೆ ಸೇರದವರಾಗಿರ್ಬೋದು. ಅಂಥವ್ರು ಏನಾದರೂ ಮಾಡ್ತಾ ಇದ್ದರೆ ನಾವು ಏನು ಮಾಡಬಹುದು? ಯೇಸು ಸ್ವಾಮಿಯ ಟೀಚಿಂಗ್ ಏನಂತ ಹೇಳಿದ್ರೆ, ಅವರಿಗೆ ಅಡ್ಡಿ ಮಾಡಬೇಡ್ರಿ, ತಡೆಯಬೇಡ್ರಿ. ಅದೇ ಸಂದರ್ಭದಲ್ಲಿ ಅವ್ರ ಜೊತೆಗೆ ಸೇರಿಕೊಳ್ಳ್ರಿ ಅಂತ ಹೇಳಲಿಲ್ಲ ಯೇಸು ಸ್ವಾಮಿ. ಅವ್ರು ಮಾಡೋದು ಅವ್ರು ಮಾಡಲಿ, ನಾವು ಮಾಡೋದು ನಾವು ಮಾಡೋಣ. ಅವ್ರಿಗೆ ಅಡ್ಡಿ ಮಾಡೋದು ಯಾವ ರೀತಿಯಾಗಿ ಅಡ್ಡಿ ಮಾಡಬಹುದು ಅಂತ ಹೇಳಿದ್ರೆ, ನಾವು ಹೋಗ್ಬಿಟ್ಟು ಅವ್ರನ್ನ ಸ್ಟಾಪ್ ಮಾಡಲ್ಲ, ಆದರೆ ನಮ್ಮ ಮಾತಿನಿಂದ ಅಡ್ಡಿ ಮಾಡಲು ಸಾಧ್ಯ. ಅವರ ಬಗ್ಗೆ ತಪ್ಪಾಗಿ, ಕೀಳಾಗಿ, ಟೀಕಾತ್ಮಕವಾಗಿ ವಿಮರ್ಶೆ, ತೀರ್ಪು ಮಾಡೋದರಿಂದ ನಾವುಗಳು ಅಡ್ಡಿ ಮಾಡಲು ಸಾಧ್ಯ. ಆ ಸೈಟ್ಗೆ, ಆ ಸ್ಪಾಟ್ಗೆ ಹೋಗದೇನೆ ಮನೆಯಲ್ಲಿ ಇದ್ಕೊಂಡೇ ನಾವು ಅಡ್ಡಿ ಮಾಡಲು ಸಾಧ್ಯ. ಅನಂತರ ಯೇಸು ಸ್ವಾಮಿಯ ಒಂದು ಲೈಫ್ ಲೆಸನ್, ಜೀವನ ಪಾಠ ಏನಂತ ಹೇಳಿದರೆ 41ನೇ ವಚನದಲ್ಲಿ, ಮಾರ್ಕ 9:41, ಯಾರಾದರೂ ನನ್ನ ಹೆಸರಿನಲ್ಲಿ ನಿಮಗೆ ಒಂದು ಲೋಟ ನೀರನ್ನು ಕೊಟ್ಟರೆ ಅವರು ತನ್ನ ಪ್ರತಿಫಲವನ್ನು ಕಳೆದುಕೊಳ್ಳುವುದೇ ಇಲ್ಲವೆಂದು ನಾನು ನಿಮಗೆ ಹೇಳ್ತೇನಂತ ಯೇಸು ಸ್ವಾಮಿ ಹೇಳ್ತಾರೆ. ಹಾಗಾದರೆ ಪ್ರತಿಫಲ ಕಳ್ಕೋಬಾರ್ದು. ನಾವು ಶಿಷ್ಯರಾಗಿದ್ದು ಇತರರನ್ನು ಒಂದು ಒಂದು ಲೋಟ ನೀರನ್ನು ಬೇರೆಯವರಿಗೆ ನಾವು ಕೊಡೋದ್ರಿಂದ ಅಗತ್ಯತೆಯಲ್ಲಿದ್ದಂಥವರಿಗೆ, ದಾಹಗೊಂಡವರಿಗೆ ನಾವು ಇನ್ನಷ್ಟು ಅದನ್ನು ಮಾಡಬೇಕು, ಮತ್ತಷ್ಟು ಅದನ್ನು ಮಾಡಬೇಕು. ಆ ರೀತಿಯಾಗಿ ಮಾಡಲಿಕ್ಕೆ ದೇವರು ಸಹಾಯ ಮಾಡಲಿ. ನಮಗಿರೋದು ಒಂದೇ ಜೀವನ, ಬೇಗನೆ ಗತಿಸಿ ಹೋಗ್ತದೆ. ಆದ ಕಾರಣ ಮಾಡೋದನ್ನು ನಾವು ಮಾಡಿಬಿಡಬೇಕು. ಮರಣ ನಂತರ ನಾವು ಮಾಡಲಿಕ್ಕಾಗಲ್ಲ. ಯಾಕಂದರೆ ಅವರ ಸತ್ಕಾರ್ಯಗಳು ಅವರನ್ನು ಹಿಂಬಾಲಿಸ್ತದೆ ಮರಣ ನಂತರ. ಆದರೆ ಮರಣ ನಂತರ ನಮಗೆ ಸತ್ಕಾರ್ಯಗಳನ್ನು ಮಾಡಲಿಕ್ಕೆ ಆಗಲ್ಲ. 9ನೇದಾಗಿ 42ನೇ ವಚನ, ನನ್ನನ್ನು ನಂಬುವ ಈ ಚಿಕ್ಕವರಲ್ಲಿ ಒಬ್ಬನಿಗೆ
ಯಾವನಾದರೂ ಪಾಪ ಮಾಡುವಂತೆ ಅಂದರೆ ಇತರರಿಗೆ ಮಾಡುವಂತೆ ಅಡ್ಡಿಯಾದರೆ, ಲೈಫ್ ಲೆಸನ್ ನಾವುಗಳು ಕಲಿಯುವಂಥದ್ದು ಬೇರೆಯವರಿಗೆ ಅಡ್ಡಿ ಮಾಡಬಾರ್ದು. ಬೇರೆಯವರಿಗೆ ಅಡ್ಡಿ ಮಾಡದಂಥ ರೀತಿಯಲ್ಲಿ ಬಾಳುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಬಲಹೀನತೆ ನಮಗೆ ಇವೆ ಅಥವಾ ಈ ಬಗ್ಗೆ ನಮಗೆ ದೇವರ ಶಕ್ತಿ ಬೇಕು, ತೀರ್ಮಾನ ನಮಗೆ ಬೇಕು, ಪವಿತ್ರ ಆತ್ಮನ ಸಹಾಯ ಬೇಕು. ಅನಂತರ 43, 44, 45, 40 ಒಟ್ಟು 43ರಿಂದ 47ನೇ ವಚನದವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ ಯೇಸು ಸ್ವಾಮಿ ಇನ್ನೂ 2 ವಿಷಯಗಳನ್ನು ಹೇಳ್ತಿದ್ದಾರೆ. ಅದು ಭಾಳ ಸ್ಟ್ರಾಂಗ್ ಆಗಿರುವಂಥ ಒಂದು ಮಾತು, ಬಲವಾದಂಥ ಒಂದು ಬೋಧನೆ. ಅದೇನಂತ ಹೇಳಿದರೆ, ಪರಿಪೂರ್ಣವಾಗಿ ನರಕಕ್ಕೆ ಹೋಗುವುದರ ಬಗ್ಗೆ, ಅಪೂರ್ಣವಾಗಿ ಪರಲೋಕಕ್ಕೆ ಹೋಗುವುದರ ಬಗ್ಗೆ ಈ ಮಾರ್ಕ 9:43ರಿಂದ 47ನೇ ವಚನದವರೆಗೆ ಮಾತನಾಡ್ತಾರೆ. ಇನ್ನೊಂದು ಸಾರಿ ಅದನ್ನು ರಿಪೀಟ್ ಮಾಡ್ತೀನಿ. ಅದೇನೆಂದರೆ, ಪರಿಪೂರ್ಣವಾಗಿ ನರಕಕ್ಕೆ ಹೋಗುವುದು ಅಥವಾ ಅಪೂರ್ಣವಾಗಿ ಪರಲೋಕಕ್ಕೆ ಹೋಗೋದ್ರ ಬಗ್ಗೆ ಇಲ್ಲಿ ಬೋಧನೆ. ಪರಿಪೂರ್ಣವಾಗಿ ನರಕಕ್ಕೆ ಹೋಗೋದು ಅಂದರೆ ದೇಹ ಪರಿಪೂರ್ಣವಾಗಿದೆ. ಅಂಗಗಳಲ್ಲಿ ಕೈಯಾಗಲಿ, ಕಾಲಾಗಲಿ, ಕಣ್ಣಾಗಲಿ ಒಂದು ನಾವು ಕಳ್ಕೊಳ್ಳದೆ ಪರಿಪೂರ್ಣವಾಗಿ ನರಕಕ್ಕೆ ಹೋಗುವ ವಿಷಯ ಪಾಪ ಮಾಡಿ, ಅಥವಾ ಪಾಪಕ್ಕೆ ಪ್ರೇರಣೆಯಾಗುವಂಥ ಕೈಯನ್ನಾಗಲಿ, ಕಾಲನ್ನಾಗಲಿ, ಕಣ್ಣನ್ನಾಗಲಿ ನಾವು ಕತ್ತರಿಸಿಬಿಟ್ಟು ಅಪೂರ್ಣವಾಗಿ ಅಂದರೆ ಅಂಗಹೀನನಾಗಿ ಪರಲೋಕಕ್ಕೆ ಹೋಗುವ ವಿಷಯದಲ್ಲಿ ಒಂದು ಚಾಯ್ಸ್ ಇಲ್ಲಿ ಕರ್ತನು ಕೊಡುವಂಥದ್ದು ಬಹಳ ಆಶ್ಚರ್ಯವಾದದ್ದು, ಬಹಳ ಪ್ರಾಮುಖ್ಯವಾದದ್ದು. ನಾವುಗಳು ಈ ವಾಕ್ಯ ಭಾಗವನ್ನು ಬಹಳ ಗಂಭೀರವಾಗಿ ತೆಗೆದುಕೊಳ್ತಕ್ಕದ್ದು. ಯಾಕಂದರೆ ನಿನ್ನ ಕೈ ನಿನ್ನನ್ನು ಪಾಪಕ್ಕೆ ನಡೆಸುವುದಾದರೆ ಅದನ್ನು ಕಡಿದು ಹಾಕು. 2 ಕೈಗಳುಳ್ಳವನಾಗಿ ಎಂದಿಗೂ ಆರದ ನಿತ್ಯ ಬೆಂಕಿ ಅಥವಾ ನರಕದೊಳಗೆ ಹೋಗುವುದಕ್ಕಿಂತ ಅಂಗಹೀನನಾಗಿ ಜೀವದಲ್ಲಿ ಅಥವಾ ದೇವರ ರಾಜ್ಯದಲ್ಲಿ ಸೇರುವುದು ನಿನಗೆ ಒಳ್ಳೆಯದು ಎಂಬುದಾಗಿ, ಲೇಸು ಎಂಬುದಾಗಿ. 11ನೇ ಪಾಠ, ಜೀವನದ ಪಾಠ ಏನೆಂದರೆ ನರಕದ ನಿಜತ್ವ. 48ನೇ ವಚನದಲ್ಲಿ ನರಕದಲ್ಲಿ ಕಡಿಯುವ ಹುಳ ಸಾಯುವುದಿಲ್ಲ, ಬೆಂಕಿ ಆರುವುದಿಲ್ಲ. ಹಾಗಾದರೆ ಕೆಲವರು ನರಕಕ್ಕೆ ಹೋಗಿ ಸತ್ತು ಹೋಗ್ತೀನಿ ಅಂತ ಹೇಳ್ತಾರೆ. ನರಕದಲ್ಲಿ ಸಾವಿಲ್ಲ. ಕಡಿಯುವ ಹುಳನೇ ಸಾಯೋದಿಲ್ಲ ಅಂದರೆ, ಕಡಿಯುವ ಹುಳ ಅಂದರೆ ಸೊಳ್ಳೆ ಅಥವಾ ಹುಳ ಯಾವುದೇ, ಆ ಹುಳ ನರಕದಲ್ಲಿ ಹಾಕಿದರೆ ಸಾಯೋದಿಲ್ಲ ಅಂತೆ, ಬೆಂಕಿ ಆರುವುದಿಲ್ಲ. ಹಾಗಾದರೆ ನಿತ್ಯ ಸಾವು ಅಥವಾ ನಿತ್ಯವಾಗಿ ನರಕದಲ್ಲಿ ಸಾಯದೇ ಆರದ ಬೆಂಕಿಯಲ್ಲಿ ಇರುವಂಥದ್ದೇ ನರಕ. ಹಾಗಾದರೆ ಹೇಗೆ ನಾವು ತಪ್ಪಿಸ್ಕೋಬೇಕು? 50ನೇ ವಚನ, ಉಪ್ಪಾಗಿರಬೇಕು. ಉಪ್ಪೇ ಸಪ್ಪಗಾದರೆ, ಸಾರವನ್ನು ಕಳೆದುಕೊಂಡ್ರೆ, ಆ ರುಚಿಯನ್ನು ಕಳೆದುಕೊಂಡ್ರೆ ಇನ್ಯಾವುದರಿಂದ ರುಚಿಗೊಳಿಸಲಿಕ್ಕೆ ಸಾಧ್ಯ? ಆದ ಕಾರಣ ಒಬ್ಬರಿಗೊಬ್ಬರು ಸಮಾಧಾನದಿಂದ ಇರ್ರಿ. ಹೌದು, ದೇವರೊಂದಿಗೆ ಸಮಾಧಾನ, ಇತರರೊಂದಿಗೆ ಸಮಾಧಾನ,
ನಮ್ಮೊಂದಿಗೆ ಸಮಾಧಾನ ಇದ್ದರೆ ನಾವು ನರಕಪಾತ್ರರಾಗದೆ ಭೂಮಿಗೆ ಉಪ್ಪಾಗಿ, ಲೋಕಕ್ಕೆ ಬೆಳಕಾಗಿ, ಜೀವನ ಪಾಠಗಳಲ್ಲಿ ನಾವು ಇದನ್ನು ಅಸ್ಥಿವಾರವಾಗಿಟ್ಟುಕೊಂಡು ಬಾಳುವಂತೆ ದೇವರಾತ್ಮನು ಸಹಾಯ ಮಾಡಲಿ. ಹೌದು, ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 30-50 ವಚನಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.